ಕಾಂಗ್ರೆಸ್ ಬಿಜೆಪಿಯ ನಡುವೆ ಘನತ್ಯಾಜ್ಯ ವಿಲೇವಾರಿ ಹಗರಣ ಗಲಾಟೆ ಜೋರಾಗಿ ನಡೀತಾ ಇದೆ. ಮಾಫಿಯಾ ಏಜೆಂಟ್ ಎಂದಿದ್ದಂತಹ ಡಿಕೆ ಶಿವಕುಮಾರ್ಗೆ ಖಡಕ್ ತಿರುಗೇಟನ್ನ ಕೊಟ್ಟಿದ್ದಾರೆ ಅಶೋಕ್. ಘನತ್ಯಾಜ್ಯ ವಿಲೇವಾರಿ ಟೆಂಡರ್ನಲ್ಲಿ 39,493 ಕೋಟಿ ರೂಪಾಯಿ ಹಗರಣ ಅಕ್ರಮವಾಗಿದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷದ ನಡುವೆ ಈಗ ವಾಕ್ಸಮರ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಈ ಸಂಬಂಧಪಟ್ಟಂತೆ ಲೋಕಾಯುಕ್ತ ಸಂಸ್ಥೆಗೆ ಹಾಗೂ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ತೀವ್ರ ಚಟಾಪಟಿ ನಡೀತಾ ಇದೆ. ಘನತ್ಯಾಜ್ಯ ವಿಲೇವಾರಿ ಅಕ್ರಮದಲ್ಲಿ ಕಾಂಗ್ರೆಸ್ ನಾಯಕರು ಕಿಕ್ ಬ್ಯಾಕ್ ಪಡೆದಿದ್ದಾರೆ. ಇದರಲ್ಲಿ 2 ಸಮಿತಿಯನ್ನ ರಚನೆ ಮಾಡಿದ್ರು ಕೂಡ ಆ ಸಮಿತಿಗಳು ಸಲಹೆಯನ್ನ ಕೇಳಲಿಲ್ಲ. ಗುತ್ತಿಗೆದಾರರಿಗೆ ಅನುಕೂಲವಾಗಲಿ ಅಂತ ಹೇಳಿ ಹೆಚ್ಚು ಹಣವನ್ನ ನೀಡಲಾಗುತ್ತೆ ಮತ್ತು 30 ವರ್ಷಗಳ ಅವಧಿ ಗುತ್ತಿಗೆ ನೀಡಲಾಗುತ್ತೆ. ಕೇಂದ್ರ ಹಾಗೂ ಕರ್ನಾಟಕ ಕಾಂಗ್ರೆಸ್ ಜಂಟಿಯಾಗಿ ಒಂದು ಭ್ರಷ್ಟಾಚಾರವನ್ನ ಮಾಡಿದೆ ಅಂತ ಹೇಳಿ ಆರ್ ಅಶೋಕ್ ಅವರು ಆರೋಪಿಸಿದ್ರು. ಈ ಸಂಬಂಧಪಟ್ಟಂತೆ ಲೋಕಾಯುಕ್ತರನ್ನ ಹಾಗೂ ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರನ್ನ ಸಲ್ಲಿಕೆ ಮಾಡಲಾಗಿತ್ತು. ಬಳಿಕ ಇದು ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಯಿತು. ಈ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕಸದ ಮಾಫಿಯಾ ಏಜೆಂಟ್ ಅಂತ ಹೇಳಿ ಆರೋಪ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು ಅಂತ ನೋಡುವುದಾದ್ರೆ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಬೆಂಗಳೂರು ಕಸ ಮಾಫಿಯಾ ಗ್ಯಾಂಗ್ನ ಏಜೆಂಟ್ ಆಗಿ ಮಾತನಾಡ್ತಿದ್ದಾರೆ. ಈ ಮಾಫಿಯಾ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ನಾನು ಈ ಹಿಂದೆನೇ ಅವ್ರ ಜೊತೆ ಚರ್ಚೆಯನ್ನ ಮಾಡಿದ್ದೆ. ಈಗ ಅಶೋಕ್ ಅವರು ಮಾಫಿಯಾದ ವಕ್ತಾರರಾಗಿದ್ದಾರೆ. ನನ್ಗೇನು ಆಶ್ಚರ್ಯ ಆಗ್ತಾ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ತಿರುಗೇಟು ನೀಡಿದ್ರು. ಕಸದ ಟೆಂಡರ್ನಲ್ಲಿ 10,000 ಕೋಟಿ ಕಿಕ್ ಬ್ಯಾಕ್ ಪಡೆಯಲಾಗಿದೆ ಅಂತ ಹೇಳಿ ಆರೋಪಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನ ನೀಡಿದ ಅಶೋಕ್ ಅವರಿಗೆ, ನಾನು ಕಸ ಬೇಕು, ಲಾರಿಯಲ್ಲಿ ತುಂಬಿ ಕಳಿಸ್ಕೊಡೋಣ. ಈ ಹಿಂದೆ ಕುಮಾರಸ್ವಾಮಿ ಅವರು ಇದನ್ನೇ ಮಾತನಾಡಿದ್ರು. ಬೆಂಗಳೂರಿನಲ್ಲಿ ದೊಡ್ಡ ಕಸದ ಲಾಭಿ ಇದೆ, ಆದ್ರೆ ಅವರ ಕಾಲದಲ್ಲಿ ಯಾಕೆ ಕಸದ ಟೆಂಡರ್ ಮಾಡ್ಲಿಕ್ಕಾಗ್ಲಿಲ್ಲ? ಈ ಹಿಂದೆ 14-15 ಜನರಿಗೆ ಕಸದಿಂದ ಇಂಧನ ಉತ್ಪಾದನೆಗೆ ಅವಕಾಶ ನೀಡಿದ್ವು, ಆದರೂ ಇಬ್ಬರು ಯಶಸ್ವಿಯಾಗಿರಲಿಲ್ಲ. ನಾನು ಆ ಒಂದು ನಿರ್ಧಾರವನ್ನ ಕೈಗೊಳ್ಳುವ ಮುನ್ನ ದೆಹಲಿ ಮತ್ತು ಹೈಕಮಾಂಡ್ ಮತ್ತು ಚೆನ್ನೈಗೆ ಹೋಗಿದ್ದೇನೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಖಾರವಾಗಿ ಮಾತನಾಡ್ತಾರೆ. ಅದಕ್ಕೆ ಅಶೋಕ್ ಅವ್ರು ಹೇಳ್ತಾರೆ, ಡಿಕೆ ಶಿವಕುಮಾರ್ ಅವರಿಗೆ, ಹೌದು ನಾನು ಕಸದ ಏಜೆಂಟೇ, ಹಂಗೆ ಮಾತಾಡ್ತೀನಿ, ಆದ್ರೆ ನಿಮ್ ತರ ಯಾವುದೇ ಮಾಫಿಯಾ ಹಿತಾಸಕ್ತಿ ಕಾಯುವಂತಹ ಮಿಷನ್ ಏಜೆಂಟ್ಗಳಲ್ಲ. ಕರ್ನಾಟಕದ 7.5 ಕೋಟಿ ಕನ್ನಡಿಗರ ಹಕ್ಕಿಯಾಗಿ ಬೆಂಗಳೂರು ಒಂದೆಡೆ ಕೋಟಿ ನಾಗರಿಕರ ಧ್ವನಿಯಾಗಿ ನಿಂತಿರುವಂತಹ ಜನತಾ ಏಜೆಂಟ್ ನಾನು ಅಂತ ಹೇಳಿ ಕಾರ್ಯವಾಗಿ ಉತ್ತರವನ್ನ ನೀಡ್ತಾರೆ. ಇವರಿಬ್ರು ಕೂಡ ಕೆಸರಚಾಟವನ್ನು ಮಾಡ್ಕೊಳ್ತಾರೆ. ನಿಮ್ಗೇನು ಅನ್ಸುತ್ತೆ ಕಸದ ಒಂದು ಟೆಂಡರ್ ವಿಚಾರವಾಗಿ? ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು.